ನೋಡಿ, ಸಮಾವೇಶಗಳನ್ನು ರಾಜಕೀಯ ಪಕ್ಷಗಳು ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಒಂದೊಂದು ಹೆಸರಲ್ಲಿ ಒಂದೊಂದು ಸಮಾವೇಶಗಳನ್ನು ಮಾಡ್ತಾರೆ. ಚುನಾವಣೆಗಳು ಹತ್ರಕ್ಕೆ ಬರ್ತಾ ಇದ್ದಾವೆ, ಮತ್ತೊಂದು ಅಂದಾಗೆ ಎಲ್ಲ ಸಮಾವೇಶಗಳು ಮಾಡ್ತಾರೆ, ಯಾರು ಮಾಡಲ್ಲ ಅಂತಲ್ಲ. ನಾವು ಶೋಷಿತರ ಸಮಾವೇಶವನ್ನು ಚಿತ್ರದುರ್ಗ, ಹುಬ್ಬಳ್ಳಿ ಅಥವಾ ದಾವಣಗೆರೆ ಎಲ್ಲರೂ ಸೆಂಟ್ರಲ್ಲಿ ಮಾಡಿದ್ರೆ ರಾಜ್ಯದಿಂದ ಎಲ್ಲ ಭಾಗದಿಂದಲೂ ಬರಲಿಕ್ಕೆ ಅವಕಾಶ ಇದೆ ಅಂತೇಳಿ ನಾವು ಮೈಸೂರಲ್ಲಿ ಮಾಡಬೇಕು, ಬೆಂಗಳೂರಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಸರಿಯಲ್ಲ. ಸೆಂಟ್ರಲ್ ಮಾಡಿದ್ರೆ ಎಲ್ಲ ಜನರಿಗೆ ಅನುಕೂಲ ಆಗ್ತದೆ ಅಂತೇಳಿ ಆ ಭಾಗದಲ್ಲಿ ಮಾಡಬೇಕು ಅಂತಿದ್ದೀವಿ. ನಾವು ಆ ಕಾರ್ಯಕ್ರಮಕ್ಕೆ AICC ಅಧ್ಯಕ್ಷರನ್ನು ಕರೆಸ್ತೇವೆ, ರಾಹುಲ್ ಗಾಂಧಿಯವ್ರನ್ನೂ ಕರೆಸಬೇಕು ಅಂತಕ್ಕಂಥ ಮನವಿ ಮಾಡಿದ್ದೇನೆ. ಇಲ್ಲಿ ಸಿದ್ದರಾಮಯ್ಯನವರು ಕೂಡ ನಾವು ಮನವಿ ಮಾಡ್ತೇವೆ. ಇವ್ರಿಗೂ ಯಾರು KPCC ಅಧ್ಯಕ್ಷರು ಕೂಡ ಈ ಸಮಾವೇಶದಲ್ಲಿ ಭಾಗವಹಿಸಲಿಕ್ಕೆ ನಾವು ಕರಿತೀವಿ. ನಾವು ಬೇರೆ ಯಾವುದೇ ಪಕ್ಷದವ್ರನ್ನ ಕರೆಯೋದಿಲ್ಲ, ಯಾಕೆಂದರೆ ಅದು ಕಾಂಗ್ರೆಸ್ಸಿನ ಪ್ರಾಯೋಜಿತ ಸಮಾವೇಶ. ಯಾವಾಗ ಆಗ್ಬೋದು ಸರ್ ಇದು? ಅದು ಏನಾಗ್ತದೆ, ಈಗ ಪಾರ್ಲಿಮೆಂಟು ಮುಗಿಬೇಕು, ಇನ್ನು ನೆಕ್ಸ್ಟ್ ಮಂತ್ ತಿರ್ಗಾ ಇನ್ನೂ 1 ತಿಂಗಳು ಪಾರ್ಲಿಮೆಂಟ್ ನಡೆಯುತ್ತೆ. ಅದಾದ ಮೇಲೆ ನಾವು ಡೇಟ್ ಅಂತೂ ಮುಂಚೆನೇ ಫಿಕ್ಸ್ ಮಾಡ್ತೀವಿ. ಅವರು ಅದೆಲ್ಲ ಸೆಷನ್ ಎಲ್ಲ ಮುಗಿದ ಮೇಲೆ ಎಲ್ಲರೂ ಭಾಗವಹಿಸ್ತಕ್ಕಂಥ ಅನುಕೂಲ ಆಗೋ ರೀತಿಯಲ್ಲಿ ನಾವು ದಿನಾಂಕ ನಿರ್ಧಾರ ಮಾಡಬೇಕು. ಇಲ್ಲಿ ಬಜೆಟ್ ಸೆಷನ್ ಅಲ್ಲಿ 2ರಿಂದ ಪ್ರಾರಂಭ ಆಗ್ತದೆ, 7ನೇ ತಾರೀಕು ಬಜೆಟ್ ಆಗ್ತದೆ, ಮಾರ್ಚ್ 31 ಮುಗ್ದೋಗ್ತೈತಿಲ್ಲಪ್ಪ, ಏಪ್ರಿಲ್ ಮೇನಲ್ಲಿ ಆಗ್ಬೋದು. ಹೈಕಮಾಂಡ್ ಒಪ್ಸೆ ಮಾಡ್ತೀವ್ರಿ, ಒಪ್ಪೋದೇ ಇಲ್ಲ ಅಂತ ಯಾಕೆ ಹೇಳ್ಕೋಬೇಕು ನಾವು? ನಮಗೆ ವಿಶ್ವಾಸ ಇದೆ. ಅದು ಇನ್ನು ಆ ಪ್ರಶ್ನೆ ಉದ್ಭವ ಆಗಿಲ್ಲ ಇನ್ನು. ಎರಡು ಬೇರೆ ಸೇರಿಸಿ ಅವು ನೀವು ಬರೀ ಇನ್ನು ಹಳೆದಲ್ಲಿ ಅಪ್ಡೇಟ್ ಮಾಡ್ಕೊ. ಚನ್ನಪಟ್ಟಣ ಮತ್ತೆ ನಮ್ಮ ಸಿಗ್ಗಾಂವ್ ಗೆದ್ದು 38 ಆಗ್ಲಿಲ್ಲ, ಮತ್ತೆ ಇನ್ನು 36ರಲ್ಲೇ ಇದೆಯಲ್ಲ ನೀನು. 38 ಆಗ್ಲಿ, ಅಷ್ಟು ಮೆಜಾರಿಟಿ ಕೊಟ್ಟರು ಇನ್ನು JDS BJP ಇಂದ ಬರ್ತಾರೆ ಅಂತ. ರಾಜಕಾರಣ ಅಂತಕ್ಕಂಥದ್ದು ನಿಂತ ನೀರಲ್ಲ, ಹರಿಯೋ ನೀರು, ಗೊತ್ತಾಯ್ತಾ? ಬರೋರ್ನ ನಾವೇನು ಬೇಡ ಅನ್ನಲ್ಲ, ಹೋಗ್ತೀವಿ ಅನ್ನೋರ್ನ ಇರ್ರಿ ಅನ್ನಲ್ಲ ಅಷ್ಟೇ. ಎಲ್ಲ ಪಕ್ಷದಲ್ಲೂ ಅದೇ ಸರ್. ಆಮೇಲೆ ಸರ್ಕಾರ ರಚನೆ ಆಗುವಾಗ ಸಿದ್ದರಾಮಯ್ಯ ಮತ್ತೆ DK ಅವರು 50-50 ಅನ್ನೋ ಒಂದು ಮಾತಿತ್ತು ಸರ್. ಎಲ್ಲಿದೆ? ಈಗ ನಾನು ನಿನಗೆ ತೋರಿಸೋದಲ್ಲ, ಇದರಲ್ಲಿ ಇದೆಯಾ? ಇದರಲ್ಲಿ ಇಲ್ಲ ಅಂತ ಅಂದಮೇಲೆ ಇಲ್ಲ ಅಂತ ತಿಳ್ಕೊಬೇಕಪ್ಪ. ರಾಜಕೀಯ ಬಿಟ್ಬಿಡು, ರಾಜಕೀಯದ ಆದ್ಮೇಲೆ ಅದಕ್ಕೆ ಬಾ, ಅಷ್ಟೆಲ್ಲ ರಾಪ. ಈ ವಿಚಾರವಾಗಿ ಅವಾಗವಾಗ ಪ್ರಸ್ತಾಪ ನಡೀತಾನೆ ಇರುತ್ತೆ. ಪ್ರಸ್ತಾಪ ನಡೀತಾನೆ. ಈಗ ನಿಮಗೆ ಅವರೇ ಸಹಿ ಮಾಡಿರೋದು ನಾನು ನಿಮಗೆ ಕೊಟ್ಟಿದ್ದೆ, ಬೇಕಾದ್ರೆ ಕಾಪಿ ಕೊಡೋದು ಜೆರಾಕ್ಸ್ ಮಾಡಿ ಇಲ್ಲೇ ಕೊಡ್ತೀನಿ. ಅದರಲ್ಲೆಲ್ಲ ಇದೆಯೋ? ನಿಮ್ಮ ನಾಯಕರ ನಡವಳಿಕೆ ಜನರಲ್ ಒಂದು ರೀತಿ ಅಭದ್ರತೆಯ ಭಾವ ಬರುತ್ತೆ. ಅಭದ್ರತೆ ಎಲ್ಲ ಮಾಧ್ಯಮದ ಸೃಷ್ಟಿ ಅಷ್ಟೇ. ಹಾಸನ ಜಿಲ್ಲೆನದ್ದು ನನಗೆ ಉಸ್ತುವಾರಿಯಿಂದ ಬಿಡುಗಡೆ ಮಾಡಿ ಅಂತೇಳಿ ನಾನು ಈಗಾಗಲೇ KPCC ಅಧ್ಯಕ್ಷರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಪತ್ರ ಕೊಟ್ಟಿದ್ದೇನೆ. ಕೇಂದ್ರದಲ್ಲಿ KC ವೇಣುಗೋಪಾಲ್ ಅವ್ರಿಗೂ ಕೂಡ ಹೇಳಿ ಬಂದಿದ್ದೇನೆ. ಅವರು ನೋ ಇಟ್ ಕೆನಾಟ್ ಬಿ ಡನ್, ಯು ಶುಡ್ ಕಂಟಿನ್ಯೂ ಅಂತ ಹೇಳಿದ್ದಾರೆ. ನನಗೆ ನನ್ನ ಜಿಲ್ಲೆನಲ್ಲಿ ನಾನು ಹೆಚ್ಚು ಇಲ್ಲಿ ಯಾಕೆಂದರೆ ಲೋಕಲ್ ಬಾಡಿ ಸೆಲೆಕ್ಷನ್ ಬರೋದ್ರಿಂದ ನಮ್ಮ ಜಿಲ್ಲೆ ದೊಡ್ಡ ಜಿಲ್ಲೆ ಇದೆ, 57 ಸೀಟ್ ಇದೆ ನಮ್ಮಲ್ಲಿ. ಹಾಸನದಲ್ಲಿ 35 ಸೀಟ್ ಇರೋದು, ಅದು ಆಲ್ಮೋಸ್ಟ್ ಡಬಲ್ ಇದೀವಿ ನಾವು. ಹೀಗಾಗಿ ನಮ್ಮಲ್ಲಿ ಸಂಘಟನೆಗೆ ನಾವು ತೊಡಗಿಸ್ಕೋಬೇಕಾಗಿರೋದ್ರಿಂದ ನಾನು ರಿಲೀವ್ ಮಾಡಿ ಅಲ್ಲಿ ಅಂತ ಹೇಳಿ ಪತ್ರನೂ ಕೊಟ್ಟಿದ್ದೀನಿ, ಓರಲ್ಲಾಗೂ ರಿಕ್ವೆಸ್ಟ್ ಮಾಡಿದ್ದೀನಿ. ಕೇಂದ್ರದವ್ರಿಗೂ ಕೂಡ ನಾನು ಮನವಿ ಮಾಡಿದ್ದೀನಿ. ಇನ್ನು ಎಲ್ಲೈತಪ್ಪ, ಇನ್ನು 3 ವರ್ಷ ಆಯ್ತೆ. ನೀನು ಆಗರೆ ಅಯ್ಯೋ ನೀನು ಸರಿಯೇ, ನಾನು ಹೇಳಿದ್ದೀನಿ ನಿಲ್ಲೋದಿಲ್ಲ ಅಂತ. ಏನ್ ಗ್ಯಾರಂಟಿನಾ? ಸಾಕ್ರಿ, ಎಲ್ಲ ಆರಾಮಾಗನ ಇರೋಣ. ಇಷ್ಟು ವರ್ಷ ಹೋರಾಟದಲ್ಲೇ ಬಂದ್ಬಿಟ್ಟಿದ್ದೀವಿ. ನಾವು ಯಾವುದು ಬುಕ್ಸಡ್ಡೆ ಓಟ್ ಬೀಳೋದಿಲ್ಲ, ನಾವು ಮಾಡೋ ಶ್ರಮದ ಮೇಲೆ ಬರೋ ಓಟು. ಇಷ್ಟು ವರ್ಷ ಹೋರಾಟ ಮಾಡಿದ್ರೆ ಸಾಕು. ಸರ್, ತಾವು ಮತ್ತು ಜಾರಕಿಹೊಳಿ ಅವರು DKC ಅಂತ ಕೂಡ ತಮಗೆ 2 ಸ್ಥಾನ ಕೊಡಿ ಅಂತ ಹೇಳಿ ಹೈಕಮಾಂಡ್ ಬಳಿ ಬೇಡಿಕೆ ಇಟ್ಟಿದ್ದಾರೆ ಅಂತ, ಆ ತರ ಒಂದು ನಾನಾ? ತಾವು ಮತ್ತು ಜಾರಕಿಹೊಳಿ ಅವರು ಇಬ್ರು? ನಾನಿಟ್ಟಿಲ್ಲ. ನಂದು ಎಲ್ಲನೂ ಕೂಡ ಒಳಗಡೆ ಅಲ್ಲೊಂದು ಹೇಳಿ ಬರೋದು, ಇಲ್ಲೊಂದು ಹೇಳೋದು ಪ್ರಶ್ನೆ ಇಲ್ಲ. ಜಾರಕಿಹೊಳಿ ನಂಗೆ ಹೇಳಿದಾರೋ ಬಿಟ್ಟಿದ್ದಾರೋ ನನಗೆ ಹೈಕಮಾಂಡ್ ಅವರು ಹೇಳಿಲ್ಲ, ಇವರು ಕೂಡ ನನಗೆ ಹೇಳಿಲ್ಲ. ಆದರೆ ಪಕ್ಷದಲ್ಲಿ ಒಂದು ಬದ್ಧತೆ ಏನು ಅಂದರೆ ಮೊದಲಿಂದನೂ ಕೂಡ 1 ಮ್ಯಾನ್ 1 ಪೋಸ್ಟ್ ಅಂತಕ್ಕಂಥದ್ದಿದೆ.
ಕೆಲವು ಎಕ್ಸೆಪ್ಷನ್ ಅಲ್ಲೊಂದು ಖರ್ಗೆ ಅವರು 2 ಕಡೆ ಇದ್ದಾರೆ, ರಾಜ್ಯಸಭಾ ಅಪೋಸಿಷನ್ ಲೀಡರ್ ಇದ್ದಾರೆ, ಅಧ್ಯಕ್ಷರು ಇದ್ದಾರೆ. ಅಂಥವ್ರಿಗೆ ಕೆಲವು ಕಡೆ ಇನ್ನೋವಿಟಬಲ್ ಇರ್ತದೆ, ಅಂಥ ಕಡೆ ಅದನ್ನೇ ಎಕ್ಸೆಪ್ಷನ್ ಇರ್ತದೆ. ಬಟ್ ಜನರಲಿ 1 ಮ್ಯಾನ್ 1 ಪೋಸ್ಟ್ ಅಂತಕ್ಕಂಥದ್ದು ಕಡ್ಡಾಯವಾಗಿ ಕಾಂಗ್ರೆಸ್ನಲ್ಲಿ ಜಾರಿ ಇದೆ. CML ಕಂಡೀಷನ್ ಹೆಂಗಿದೆ? ಹೆಲ್ತ್ ಚೆನ್ನಾಗಿದ್ದಾರೆ, ಓಡಾಡ್ತಾರೆ. ಓಡಾಡೋದಕ್ಕೆ ಅದೇನಾಗಿದೆ, ಮಂಡಿ ಇದೆ ಇರೋದ್ರಿಂದ ವೆಯ್ಟ್ ಅದ್ರ ಮೇಲೆ ಬಿಡಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೆ ಸ್ವಲ್ಪ ಓಡಾಟ ಕಡಿಮೆ ಇಟ್ಟಿದ್ದಾರೆ. ಆದರೂ ಕೂಡ ಕೂತ್ಕೊಂಡೇ ಎಲ್ಲ ನೋಡಿ ಪ್ರೀ ಬಜೆಟ್ಸ್ ಎಲ್ಲ ಡಿಸ್ಕಷನ್ಸ್ ಎಲ್ಲ ಮುಗಿಸಿದ್ದಾರೆ. ಇವತ್ತು ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ದು ಮತ್ತು ಇದು ನಮ್ಮ ಈ K2ನಲ್ಲಿ ಯಾವುದು ನಿಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಈ ಸೊತ್ತು ಇವೆಲ್ಲ ಪ್ರಾಬ್ಲಮ್ ಇದೆಯಲ್ಲ, ಅದ್ರ ಬಗ್ಗೆ ಇವತ್ತು ಎಲ್ಲ ಅಧಿಕಾರಿಗಳನ್ನ ಕರೆಸಿ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಸರ್ಕಾರದ ಕೆಲಸ ಯಾವುದು ಕೂಡ ನಿಂತಿಲ್ಲ, ಎಲ್ಲ ಕೂಡ ಸುಸೂತ್ರವಾಗಿ ನಡೆಸ್ತಾ ಇದ್ದಾರೆ. ಆದರೆ ಹೊರಗಡೆ ಟೂರ್ ಹತ್ರ ಮಾಡ್ತಾ ಇಲ್ಲ.